Hi, welcome to all. Today we are going to study the question answers of this poem Mangagala Upavasa. Let's start. ಫಸ್ಟ್ ಕ್ವಶನ್ ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ವೇರ್ ಡಿಡ್ ದ ಮಂಗೀಸ್ ಲಿವ್? ಆನ್ಸರ್ ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು. ದ ಮಂಗೀಸ್ ಲಿವ್ಡ್ ಇನ್ ದ ಫಾರೆಸ್ಟ್. ಸೆಕೆಂಡ್ ಕ್ವಶನ್ ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಇನ್ ಟು ವಿಚ್ ಗಾರ್ಡನ್ ಡಿಡ್ ದ ಮಂಗೀಸ್ ಫ್ಲೈ? ಆನ್ಸರ್ ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. ದ ಮಂಗೀಸ್ ಫ್ಲೂ ಇನ್ ಟು ದ ಬನಾನಾ ಪ್ಲಾಂಟೇಶನ್. ಥರ್ಡ್ ಕ್ವಶನ್ ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ವೇರ್ ಡಿಡ್ ದ ಮಂಗೀಸ್ ಕೀಪ್ ದ ಪೀಲ್ಡ್ ಬನಾನಾ? ಆನ್ಸರ್ ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಕೈಯೊಳಗೆ ಇಟ್ಟುಕೊಂಡವು. ದ ಮಂಗೀಸ್ ಕೆಪ್ಟ್ ದ ಪೀಲ್ಡ್ ಬನಾನಾ ಇನ್ ದೇರ್ ಹ್ಯಾಂಡ್ಸ್. ಫೋರ್ತ್ ಕ್ವಶನ್ ಮರಿಕಪಿ ಏನು ಹೇಳಿತು? ವಾಟ್ ಡಿಡ್ ದ ಬೇಬಿ ಮಂಗಿ ಸೇ? ಆನ್ಸರ್ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ಇಟ್ಟುಕೊಂಡರೆ ಆಗದೆ ಎಂದು ಮರಿಕಪಿ ಹೇಳಿತು. He asked, "Can we peel the banana and keep it?" ಫಿಫ್ತ್ ಕ್ವಶನ್ ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಹೌ ಡಿಡ್ ದ ಮಂಗೀಸ್ ಎಂಡ್ ದೇರ್ ಫಾಸ್ಟಿಂಗ್? ಆನ್ಸರ್ ಮಂಗಗಳು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿ ಉಪವಾಸವನ್ನು ಮುಗಿಸಿದವು. ದ ಮಂಗೀಸ್ chewed and swallowed the banana and finished their fasting. ನೆಕ್ಸ್ಟ್ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅನ್ನು ಲೆಟ್ಸ್ ಚೆಕ್ ದ ಫಸ್ಟ್ ಕ್ವಶನ್ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು. ಸೊ ಹಿಯರ್ ವಿ ಕ್ಯಾನ್ ರೈಟ್ ಒಂದು ಉಪವಾಸವ. The meaning is all the monkeys joined together and started fasting. Upavasa means fasting. Next, ಏನು ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ. Answer is ಮಟ್ಟ ಮಟ್ಟ. Without eating anything, they are sitting in the tree, simply looking here and there. Third question, ಕೈಯಲ್ಲೇತಕ ಡ್ಯಾಶ್ ಆಗದೆ ಎಂದಿತ್ತು ಇನ್ನೊಂದು. ಸೊ ಹಿಯರ್ ವಿ ಕ್ಯಾನ್ ರೈಟ್ ಬಾಯೊಳಗಿಟ್ಟರೆ. ದಟ್ ಮೀನ್ಸ್ ವಾಟ್ ಇಫ್ ವಿ ಪುಟ್ ಇನ್ ಟು ದ ಮೌತ್ ಸೆಡ್ ಅನದರ್ ಒನ್. ಮ್ಯಾಚ್ ದ ಫಾಲೋಯಿಂಗ್. ಫಸ್ಟ್ ಒಂದು ಉಪವಾಸವ. ಹಿಯರ್ ವಿ ಕ್ಯಾನ್ ಮ್ಯಾಚ್ ಇಟ್ ವಿತ್ ಮಾಡಿದವು. ಸೆಕೆಂಡ್ ನಾಳೆಗೆ ತಿಂಡಿಯು ಈಗಲೇ ಹುಡುಕುವ. ಆಸೆಯು ಹೆಚ್ಚಿತ್ತು ನೀರೂರಿ. ಹೌದೌದೆನ್ನುದ ಹಣ್ಣನು ಸುಲಿದವು. I hope this video is useful for you. If you like this video, please subscribe and share with your friends. See you in the next class. Okay, bye. Thank you.